ಮಹಾಕುಂಭಮೇಳ 12 ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಬೃಹತ್ ಸಮ್ಮೇಳನ. 40 ಕೋಟಿ ಜನ ಸೇರೋ ನಿರೀಕ್ಷೆಯಿಂದ ಇತರ ಪ್ರಚಂಡ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇದು ಟ್ರೈನಲ್ಲೇ ಹೋಗೋಕ್ಕೆ ಸಾಧ್ಯ ಫ್ರೆಂಡ್. ಯಾವುದೇ ಬಸ್ಸಲ್ಲೂ ಕೂಡ ಹೋಗೋದಕ್ಕಾಗಲ್ಲ. ಇದು ಫ್ರೆಂಡ್ ಜನವರಿ 13 ಫೆಬ್ರವರಿ 26ವರೆಗೂ ನಡೀತಾ ಇರುತ್ತೆ ಫ್ರೆಂಡ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ ಫ್ರೆಂಡ್. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬು ಫ್ರೀ ಇರುತ್ತೆ ಫ್ರೆಂಡ್. ಬನ್ನಿ ಈ ಮಹಾಕುಂಭಮೇಳದ ಬಗ್ಗೆ ನೋಡೋಣ. ಮಹಾಕುಂಭಮೇಳ 12 ವರ್ಷಗಳಿಗೊಮ್ಮೆ ನಡೆಯುವ ಬೃಹತ್ ಸಮ್ಮೇಳನ. 40 ಕೋಟಿ ಜನ ಸೇರೋ ನಿರೀಕ್ಷೆಯಿಂದ ಇತರ ಪ್ರಚಂಡ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾವ ಥರ ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಭದ್ರತೆ ಹೇಗಿರುತ್ತೆ, ಸ್ಪೆಸಿಬಿಲಿಟಿ ಹೇಗಿರುತ್ತೆ, ಅಷ್ಟಕ್ಕೂ ಈ ಕುಂಭಮೇಳ ಅಂದರೆ ಏನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಹಾಕುಂಭಮೇಳ 2025 12 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ ಫ್ರೆಂಡ್. ದೇಶದ 4 ಪವಿತ್ರ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಇದರಲ್ಲಿ ಪ್ರಯಾಗ್ರಾಜ್, ನಾಶಿಕ್, ಉಜ್ಜಯಿನ್, ಹರಿದ್ವಾರ ಸೇರಿದ ಮಹಾಕುಂಭಮೇಳ ಯಾಕೆ ಆಚರಿಸಲಾಗುತ್ತೆ? ಸಮುದ್ರ ಪಂಥನದ ನಂತರ ರಾಕ್ಷಸರು ಅಮುದ್ರದ ಮಡಿಕೆಯನ್ನು ವಶೀಕರಣ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ತೀವ್ರವಾದ ಹೋರಾಟ ನಡೆಯುತ್ತೆ ಫ್ರೆಂಡ್. ಆಗ ಅಮೂಲ್ಯವಾದ ಅಮೃತಗಳು ಹಾನಿಗಳಾಗುತ್ತೆ ಫ್ರೆಂಡ್. ಅಮೃತದ ಹಾನಿಗಳು 4 ಸ್ಥಳಗಳಲ್ಲಿ ಚೆಲ್ಲುತ್ತೆ: ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನ್ ಮತ್ತು ನಾಶಿಕ್. ಈ ಮಹಾಕುಂಭಮೇಳ ಎಲ್ಲಿ ನಡೆಯುತ್ತೆ ಅಂದರೆ ಫ್ರೆಂಡ್, ಮಹಾಕುಂಭಮೇಳ ಎಲ್ಲಿ ಆಚರಿಸಲಾಗುತ್ತೆ ಅಂದರೆ ಪ್ರಯಾಗ್ರಾಜ್, ಅಲಹಾಬಾದ್, ಉತ್ತರ ಪ್ರದೇಶದಲ್ಲಿ ಗಂಗಾ ಯಮುನಾ ಪೌರಾಣಿಕ ಸರಸ್ವತಿ ನದಿಗಳ ಸಂಗಮದಲ್ಲಿ ನಡೆಯುತ್ತೆ. ಹರಿದ್ವಾರ ಉತ್ತರ ಭಂಡಾರ ಗಂಗಾ ನದಿಯ ದಂಡೆಯಲ್ಲಿ ನಡೆಯುತ್ತೆ. ನಾಸಿಕ್ ಮಹಾರಾಷ್ಟ್ರದ ಗೋವರಿ ನದಿಯ ದಂಡದಲ್ಲಿ ನಡೆಯುತ್ತೆ. ಉಜ್ಜಯಿನಿ ಮಧ್ಯಪ್ರದೇಶ ನಿಷ್ಠಾ ನದಿಯ ದಂಡೆಯಲ್ಲಿ ನಡೆಯುತ್ತೆ. ಕುಂಭಮೇಳದ ಸ್ನಾನ ಮಾಡುತ್ತಾರೆ ಫ್ರೆಂಡ್. ಎಲ್ಲರೂ ಹೋಗಿ ಅಲ್ಲಿ ಏನು ನಿರೀಕ್ಷೆ ಇಟ್ಟಿರ್ತಾರೆ ಅಂದರೆ ಜನರು, ಈ ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು ಎಲ್ಲ ಮಾರ್ಗ, ದೇಹ ಶುದ್ಧಿ ಆಗುತ್ತೆ ಎಂದು ತಿಳ್ಕೊಂಡಿರ್ತಾರೆ ಫ್ರೆಂಡ್. ಇಲ್ಲಿ ಹೋಗೋ ಪ್ರತಿ ಒಬ್ಬೊಬ್ಬರೂ ಫ್ರೆಂಡ್ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಮನಸ್ಸಿಗೆ ನೆಮ್ಮದಿ ತಗೊಂಡು ಬರ್ತಾರೆ ಫ್ರೆಂಡ್. ಇಲ್ಲಿ ಸ್ನಾನ ಮಾಡಿದ್ರೆ ನಮಗೊಂದು ನಾವು ಮಾಡಿರೋ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಟಿರ್ತಾರೆ ಫ್ರೆಂಡ್. ಸೊ ಫ್ರೆಂಡ್, ಇದು 12 ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯೋ ಈ ಮಹಾ ಸಮ್ಮೇಳನಕ್ಕೆ ಯಾಕಿಷ್ಟು ಆ ಜನ ಸೇರಿರ್ತಾರೆ, ಅಷ್ಟು ಜನ ಯಾಕೆ ಹೋಗ್ತಾರೆ ಅಂದರೆ ಇದೇ ಫ್ರೆಂಡ್ ಕಾರಣ. ಅಲ್ಲಿ ಎಷ್ಟು ಪವಿತ್ರವಾದಂತಹ ಮಹಾ ಸಮ್ಮೇಳನ ಅಂದರೆ ಫ್ರೆಂಡ್, ನೀವು ಒಂದ್ಸಲ ಹೋಗಿ ನೋಡಿ ಫ್ರೆಂಡ್, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಸೇರೋ 40 ಕೋಟಿ ಜನಗಳು ಪುಣ್ಯನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಸೊ ವೀಕ್ಷಕರೇ, 12 ವರ್ಷಕ್ಕೊಮ್ಮೆ ಮಾತ್ರ ಈ ಕುಂಭಮೇಳ ನಡೆಯೋದು. 40 ಕೋಟಿ ಜನ ಅಂದರೆ ಎಷ್ಟು ನೀವೇ ನೋಡಿ. ತುಂಬಾ ನಿರೀಕ್ಷೆ ಇರುತ್ತೆ ಫ್ರೆಂಡ್ ಈ ಕುಂಭಮೇಳದ ಬಗ್ಗೆ. ಅಲ್ಲಿ ಹೋಗೋ ಜನಗಳು ತುಂಬಾ ಅದೃಷ್ಟವಂತರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.